ಬಡ ಭಾಂಡೆ ಅದ್ವು ಅತ್ತಿ ಒಂದು ಕಸ ಹೊಡೆದು ಹಾಸಿ ಕೊಟ್ಟಿನಿ ಅಂದ್ರೆ ಕೆಲಸನ ಆತ್ ನಂದು. ಅಯ್ಯೋ ಸಿಲಿಂಡರ್ ಬಂದ್ ಮಾಡ್ಬೇಕು. ಪೈತ್ರ ಏನ್ ಮಾಡಕತ್ತಿ? ಕೆಲಸ ಮಾಡತ್ತೀನಿ ಅತ್ತಿ. ಕೆಲಸ ಬಿಡು, ಗಂಡು ಬಂದ. ನಾವು ಹೋಗಿ ಊಟ ಗೆತ್ತಿಲ್ಲ, ಹೋಗಿ ನಾ ಮಾಡ್ಕೊತೀನಿ. ಹೋಗಿ ಏನಾರ ಸಣ್ಣ ಪುಟ್ಟ ಕೆಲಸ ಇದ್ರೆ ನಾ ಬಾಂಡೆ ತಿಕ್ಕೇನಿ. ಅಲ್ಲೇ ಉಂಡು ಕಾಯಿಲೆ ಹಾಕೊಂಡು ನಾವು ಕುಂತೀವ. ಅವ ಈಗ ಕೊನೆ ಕಡೆ ಹೋದ. ಏನು ಬಾಂಡೆ ಆದಿಲ್ಲ, ಕೊನೆ ಕಡೆ ಹೋಗ್ಯಾನ. ನೀ ಹೋಗಿ, ನಾನು ಏನಾರು ಸಣ್ಣ ಗ್ಯಾಸ್ ಬಂದ್ ಮಾಡ್ಬೇಕನ ನಾ ಮಾಡ್ತೀನಿ. ನೀ ಹೋಗ. ಏನು ಅಪರೂಪ ಗಂಡು ಊರಿಂದ ಬಂದಾನ, ಅವಾಗೂ ಅಡಿಗೆ ಮನ್ಯಾಗ ಬಿದ್ದು ಉಳಾಡ್ತಿರ್ತೀರ ಒಂದ ಅತ್ತಿ. ಹೋಗಿ ಹೋಗು ಅತ್ತಿ. ನಿನ್ನದ ಬಾರಿ ಬೆರಿಕಿದಿ ನೋಡತ್ತಿ. ಬೆರಿಕಿಲ್ಲ ಅಂದ್ರ ಮಕ್ಕಳಕ್ಕವನ ಹೋಗ. ವಾ ಅತ್ತಿ ನೋಡ, ನನಗೂ ಮೊಮ್ಮಗಳು ಬೇಕಂತ ಆಸೆ ಐತಿ. ಏನ ನೆನಪಿಟ್ಕೋ ಊಟ. ವಾ ದೇವ್ರೇ, ಐ ದೇವ್ರೇ. ಹೊಚ್ಚೋಡ್ರಿ. ಬಡ ಬಡ ಪಾಪ ಎಲ್ಲ ಕೆಲಸ ಮಾಡಿ ಹೋಗೈತಿ. ಸಿಲಿಂಡರ್ ಬಂದ್ ಮಾಡಿ ಒಂದು ಮಕ್ಕೋಬೇಕು ನೋಡು. ಗಿಡ್ಮುಳಿ ಏನ್ರಿ? ಅಲ್ಲೇ ಮಕ್ಕೋಬೇಕು ಬೇಡ, ಕೆಲಸ ಮಾಡ್ಕೊತ ಕೂತಿಯಲ್ಲ. ನಾನೇನು ಕೆಲಸ ಮಾಡತ್ತಿಲ್ಲ, ಎಲ್ಲ ಆಕಿನ ಮಾಡಿದ್ಲು. ಇನ್ನೂ ಇಲ್ಲ ನಿಂತಿದ್ಲು. ಅದಕ್ಕೆ ಹೋಗುವ ಗಂಡು ಕ್ವಾಣಿಗೆ ಹೋಗ್ಯಾನ. ಹೋಗು, ಯಾಕೆಲ್ಲ ಕೆಲಸ ಮಾಡ್ಕೊ ಕೂತಿ? ಪಾಪ ಊರಿಂದ ಬರದ ಇವತ್ತು ಬಂದಾನ, ಹೋಗಿ ಒಳಗೆ ಅಂದೆ. ಹಂಗಾಗಿ ಹೋದ್ಲು. ನಾನು ಒಂಚೂರು ಗ್ಯಾಸ್ ಬಂದ್ ಮಾಡಿದೆ ಅಷ್ಟೆ. ಹೌದನ? ಈಗ ನೀನು ಸೊಸಿ ಕಸ ಹೊಡೆದು ಹಾಸಿ ಕೊಡ್ಲಿಲ್ಲ, ಮತ್ತೆ ಪಾಪ ಕೆಲಸ ಮರ್ತಲ ಏನ. ಬಾ, ನಾನು ಕಸ ಹೊಡೆದು ಹಾಸಿ ಕೊಡ್ತೀನಿ. ಒಬ್ಬೊಬ್ಬ ಏನ್ ಪ್ರೀತಿ ಎಂತ ನನ್ನ ಮ್ಯಾಗ ಇವತ್ತು ಕಸ ಹೊಡೆದು ಹಾಸಿ ಕೊಡ್ತೀನಿ ಅನ್ನತ್ತೀರಿ. ಯಾಕ ಏನ್ ಸಮಾಚಾರ? ಏನಿಲ್ಲಪ್ಪ, ಏನಾದ್ರು ಸಮಾಚಾರ ಇದ್ರು ಅಷ್ಟೇ ಮಾಡ್ಬೇಕನ. ಪಾಪ ಏನೋ ಸಹಾಯ ಮಾಡೋಣ ಅಂತಂದ್ರೆ ಹಿಂಗೆ ಮಾಡ್ತೀನಿ ನೋಡು. ಆತ್, ಕಸ ಹೊಡೆದು ಹಾಸಿ ಹೋಗ್ರಿ. ಆ ಕಡೆ ಈ ಕಡೆ ಎಡಕ್ಕಿನ ಕೋಣಿ ನಮಕೋತೀನಲ್ಲ, ಅಲ್ಲೇ ಹಾಸ್ಲಿ. ಸಣ್ಣದ ನಡೆದ್ರೆ ಚಲೋ ಆತ. ಇಲ್ಲ ನನ್ನ ಕಡೆ ಬಾಯಿಗೆ ನಂಗೆ ಬೇಸ್ಕೊಂತ ಅಷ್ಟ. ಇದು ಏನು ಆ ಕಡೆ ಕಣೆಗ ಹಾಸ್ಲೇನಂತ ಎಷ್ಟು ಚಂದ ಬಂದಾರ ನೋಡ ಅಲ್ಕಿಸ್ಕೊಂತ. ಮನ್ಯಾಗ ಒಬ್ಬ ವಯಸ್ಸಿಗೆ ಒಂದು ಮಗ ಅದನ್ನ, ಮಗಳದಾಳ. ನಡ್ತಿರ್ಲಿ ಏನಂತೀರತ್ತಾಗ ತಿಳಿ ಹಿಡ್ಸಕತ್ತಾಗ. ನಾಟಕ ಹೋಗ. ನನ್ನ ಕಣ್ಣು ಮುಂದೆ ನಿಂತ್ಬಿಡ. ಮತ್ತೆ ನನ್ನ ಕಸ ಹೊಡೆದು ಹಾಸ್ಕೊಳ್ಳೋದು ಗೊತ್ತೈತಿ. ಹೋಗತ್ತಾಗ. ಅವ್ವ ಬ್ರಹ್ಮ್ ರಾಕ್ಷಸ್ ಮಾಡ್ದೆ ಅನ್ಕತ್ತಿ. ನಾನೇನು ನಿನಗೇನು ರೋಡ್ನಾಗ ಹಾಸ್ಕೊಡ್ತೀನಿ ಅನ್ಯ. ನೀನು ಹೇಳ್ಬಾರ್ದು, ಹೇಳಿದೆ ಅನ್ನಂಗೆ ಮೈ ಮಗ ಬರ್ತಾಳ. ಹಿಂಗೆ ಮಾಡ್ಬೇಡಿ. ಮಾನ್ಗೇಡಿ ಊರು ಮಾನ್ಗೇಡಿ. ಕಸ ಹೊಡೆದು ಹಾಸ್ಕೊಂಡು ನೆಮ್ಮದಿ ಮಕ್ಕೋಬೇಕು. ಅಯ್ಯವಾತಾಗ ತಲೆ ಕೆಟ್ಟ ಹೋಗತ್ತಾಗ. ಪವಿತ್ರ ಎರಡಕ್ಕೆ ತೊಂಬ ತಂದೆ. ತಗೋರಿ, ಹಾಕೋರಿ. ಅಯ್ಯೋ ಪುರ್ಸತ್ ಮಾಡ್ವಲ್ರಿ ಒಂದು ಅಳತಿ. ತಗೋ ಹಾಕು ಅಂತೀಯಲ್ಲ, ಅಪ್ರೂಪ ಗಂಡು ಕುಂತಾನ. ಭಾಳ ದಿನಕ್ಕೆ ಬಂದು ಒಂಚೂರು ನೀನು ತಗೋರಿ, ಹಾಕೋರಿ, ತಡೀರಿ, ಎಲೆ ಮಡ್ಚಿಕೊಡ್ತೇನೆ ಅಂತೇಳಿ ಕೊಟ್ರಿ ಏನಕತ್ತಿ. ಅದನ್ನು ಮಾಡಬೇಡ. ಆಯ್ತು, ಮಡ್ಚಿಕೊಡ್ತೀನಿ. ಇಲ್ಲೇನೋ ಮಡ್ಚಿಕೊಡು, ಎಲೆ ಹಾಕ್ಕೊಡು ಅಂತಿ. ಅಲ್ಲೇ ಏನು ಮಾಡ್ತೀರಿ? ಏನು ಮಾಡೋದು, ನೆನಪು ಮಾಡ್ಕೊಂತ ಹೆಂಡ್ತಿನ ಕುಂದಿರ್ತೇನೆ ಅಷ್ಟೆ. ಆಯ್ತು, ನಾನು ಮಡ್ಚಿಕೊಡ್ತೀನಿ ತಡ್ರಿ. ನಾನು ಹೆಂಡತಿ ಕೈಯಾನ ಎಲ್ಲಡ್ಕೆ. ಅದೇ ನೀವು ಇಲ್ದ ಎಷ್ಟು ಬೇಜಾರಾಕೈತಿ ಗೊತ್ತ ನಂಗೆ. ನೀವು ಬಂದಿದ್ದು ಎಷ್ಟು ಖುಷಿ ಆಗತ್ತೈತೆ ಅಂದ್ರೆ ನನಗೆ ತಡ್ಕೊಳಕ್ಕಾಗಲ್ದು. ಅಷ್ಟು ಖುಷಿ ಆಗತ್ತೈತಿ ಗೊತ್ತನ. ಅದಕ್ಕಲ್ಲ ನಾನು ಕೇಳ್ದೆ ನೀನು ಸರ್ಪ್ರೈಸ್ ಕೊಡ್ಬೇಕಂತೇಳಿ ಬಂದಿದ್ದೆ. ಮತ್ತು ಏನು ಸಮಾಚಾರ, ಏನೇನು? ನೀವು ಇಲ್ದ ಊರಾಗ ಏನೇನಾಯ್ತು ಗೊತ್ತನ? ಅಯ್ಯೋ ದೇವ್ರೆ. ಯಾಕೆ ಏನಾಯ್ತ? ಯಾಕೋ ಅಂಥದ್ದು ಏನಾಯ್ತ? ಯಾಕೋ ಮಕ್ಕಳಲ್ಲ ಇತ್ತಪ್ಪ. ಹೇಳಿ ಏನೇನಾಯ್ತು? ನಾ ಇಲ್ದಾಗ ಮತ್ತೆ ಏನೇನಾಯ್ತು ಅಂತೇಳಿ ನೀನು ಸುದ್ದಿ ಒಪ್ಪಿಸ್ಬೇಕಲ್ಲ. ಏನೇನಾಯ್ತು ಗೊತ್ತನ? ಹಾಂ, ಒಬ್ಬ ಭಾರಿ ಕರ ಮತ್ತೆ ನಡ್ಸ್ಯಾನಲ್ಲ ನಿಮ್ಮಣ್ಣ ಮತ್ತೆ. ಇಷ್ಟಲ್ಲ ಆತ. ಅಲ್ಲ ಅವಂಗೇನೋ ಬಂತು ಅವಂಗ ಸೈ ಹೀಗೆಲ್ಲ ಮಾಡ್ಕೊತ. ನನಗೇನ ಸರಿ ಅನ್ಸೋದು ಬಿಡು. ಏನಿದೆ ಅಂತ ನಾತಾಗ. ಅಲ್ಲ ನಿಮ್ಮಪ್ಪನೂ ಥೂ 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 ಥೂ. ಅಲ್ಲಿ ನಿಮ್ಮಪ್ಪ ಬುದ್ಧಿ ಬೇಡ ಸ್ವಲ್ಪರ. ವಯಸ್ಸಿಗೆ ಮೀರಿದ ಕೆಲಸ ಮಾಡ್ಕೊತ ಏನು ಅವ್ರಿಗೆ ವಯಸ್ಸೇನು ಮಾತೇನೋ ಹಳೆ ಅನ್ಕೋತಾನ, ವಯಸ್ಸಿಗೆ ಒಂದು ಮಗ ಏನು ಅನ್ಕೊತಾನ ಅನ್ನೋದೊಂದು ಸ್ವಲ್ಪರ ಬೇಡ. ಛೇ, ಏನು ಮಾಡಪ್ಪ ಕರೆನ. ನನಗೇ ಒಂಥರ ಆಗ್ಬಿಟ್ಟಿತ್ತಪ್ಪ ಕರೆನ. ಒಂದು ನಮೂನಿ ತಲೆ ಎತ್ಕೊಂಡು ಅಡ್ಡಾಡಕ್ಕೆ ಬರ್ಲಾರ್ದಂಗೆ ಆಗ್ಬಿಟ್ಟಿತ್ತು ನೋಡತ್ತಾಗ. ಯಾರು ಕೇಳಿದ್ರು ನಿಮ್ಮ ಅಪ್ಪ ಹಿಂಗೆ ಮಾಡ್ಯಾನಂತಲ್ಲ, ಹಂಗೆ ಮಾಡ್ಯಾನಂತಲ್ಲ. ಹೌದನ ಗೊತ್ತೈತಿ, ಗೊತ್ತಿದ್ದು ಮತ್ತು ಹೌದನ ಏನು ಹೇಳ್ತೀರಿ? ಇವ ಸಾಲದಕ್ಕೆ ರೊಕ್ಕ ಕದಿಯಕ್ಕೆ ಹೋಗಿ ಜೈಲಿಗೆ ಹೋಗಿ ಕಡೆಗೆ ಇವನ್ನ ಅವ್ರೊಂದು 50-60 ರೂಪಾಯಿನ ಎಷ್ಟೋ ತೊಗೊಂಡು ಇವನು ಬಿಟ್ಟು ಖಾಲಿ ರೊಕ್ಕ ಹಾಳು. ಕಡೆಗೆ ನಮ್ಮಪ್ಪ ಹೊಲ ಇದು ಮಾಡಿ ಮಲೇಶ ಮಾಮಾರ ಕಡೆ ಅವ್ರ ಕಡೆ ರೊಕ್ಕ ತೊಗೊಂಡು ಏನು ಮಾಡ್ತಾರ ದೇವರಿಗೆ ಗೊತ್ತು. ಒಟ್ಟು ಇಷ್ಟೆಲ್ಲ ಆಗೈತನ? ಕಡೆಗೆ ಇಷ್ಟೆಲ್ಲ ಆಗಿ ನಮ್ಮ ತಂಗಿನ ಮದುವೆ ಮಾಡಿ ಕೊಡ್ರಿ ಅಂತ ಕೇಳಾಕೊಂತಾರನ. ನಮ್ಮ ತಂಗಿ ಸರ್ರೆಗೆ ಉತ್ತರ ಕೊಟ್ಟಾಳ. ಮತ್ತೆ ಏನು ನಾನು ಇರ್ಬೇಕಿತ್ತು, ಹೇಳ್ತಿದ್ದೆ ಬೇಷಿಗೆ. ಅದಕ್ಕೆ ಮನೆ ಮಗ ಆಗಿ ನೀವು ಮನೆಯಾಗಿಲ್ಲ ಅಂದ್ರೆ ಇಂಥವೆಲ್ಲ ಆಗ್ತಿದ್ದಾಗ ಹೇಳಕ್ಕೊಬ್ರು ಇಲ್ದಂಗೆ ಆಗ್ಬಿಡ್ತೈತಿ. ನೀನು ನಿಮ್ಮ ತಂಗಿಗೆ ಬಾ ಹೋಗೋಣ ಬೈಕ್ನಾಗ, ನಾನು ಬಿಡ್ತೇನೆ, ನಾನು ಕರ್ಕೊಂಬರ್ತೇನೆ ಅನ್ನೋದು ನಮ್ಮಣ್ಣ. ಈಕಿ ಒಲ್ಲೆ ನಾ ಬರೋದಿಲ್ಲಪ್ಪ, ಒಲ್ಲೆ ಮದುವೆ ಮಾಡ್ಕೊಳಕ್ಕೆ ಅಂದಮೇಲೆ ನಿನ್ನ ಜೊತೆಗೆ ಅಡ್ಡಾಡೋದೇನೈತೆ ನನ್ನ ಕೆಲಸ, ನಾವು ಒಲ್ಲೆ ಅಂದಾಳಕಿ ಕುಲ. ನಮ್ಮ ತಂಗಿ ಕರೆಕ್ಟಾಗಿ ಅದಾಳಕಿ, ಅದಕ್ಕೆ ಒಲ್ಲೆ ಅಂದಾಳ. ಬೇರೆ ಯಾರಾಗಿದ್ರು ಹೋಗಿರ್ತಿದ್ರು ಏನೋ. ಛೇ,
ಎಂತ ಅಲ್ಲ ಇಂಜಿನಿಯರಿಂಗ್ ಕಲಿಯಕ್ಕೆ ಹೋಗಿ ಫೇಲ್ ಆಗಿ ಮತ್ತು ಆ ನಮ್ನಿ ರೊಕ್ಕ ಸುರುತ್ತಲ್ಲ ಏನೋ ಕಡ್ದು ಕಟ್ಟಿ ಹಾಕ್ತಾನ ನಂಗೆ ನಿಮ್ಮವ್ವ ಬೀಗ್ತಿದ್ಲು ಅಂದಳತಿ ಈ ಅತ್ತಿ ಬೀಗ್ ನೋಡ್ಬೇಕು ನನ್ನ ಮಗ ಇಂಜಿನಿಯರು ನನ್ನ ಮಗ ಹಂಗೆ ನನ್ನ ಮಗ ಹಿಂಗೆ ನನ್ನ ಮಗನ ಬಿಟ್ಟರೆ ಯಾರಿಲ್ಲ ನನ್ನ ಮಗನ ಮ್ಯಾಗ ಮುಂದೆ ಜಗತ್ನ್ಯಾಗ ಏನೂ ಇಲ್ಲ ಅಂತೇಳಿ ಅಂತಿದ್ಲು. ಸುಮ್ನಿರಿ ಎಲ್ಲ ತಾಯಿಗಳು ಹಂಗ ಇವು ಮಕ್ಳು ಮಾಡೋ ಆಟಕ್ಕೆ ತಾಯಿಗಳು ಏನು ಮಾಡ್ಬೇಕು? ಹಂಗೆ ಹಿಂಗೆ ಅಲ್ಲಲ್ಲಿ ನಾ ಹೇಳೋದು ಸಿಟ್ಟಾಗಬೇಡ. ಅತಿಯಾಗಿ ನಾವು ಉಪ್ಪು ಮಾಡಿದ್ರೆ ಹಿಂಗೆ ಅಕ್ಕಾವ ನೋಡಿ ಕೆಲವೊಂದ್ಸಲ. ಹೋಗ್ಲಿ ಬಿಡು ಆತ ಈಗ ಒಟ್ಟು ಎಲ್ಲ ಬಗೆ ಹರಿದಂಗೆ ಆಗೈತಲ್ಲ. ಎಲ್ಲ ಬಗೆ ಹರಿದೈತಿ ಅಪ್ಪ ದೇವ್ರ ದಯದಿಂದ ಯಾವುದೂ ದೊಡ್ಡ ಗಲಾಟೆ ಆಗಲಿಲ್ಲ. ಆದರೂ 5 ಲಕ್ಷ ರೂಪಾಯಿ ತಿಂದಂಗಲ್ಲ ಉಂಡಂಗಲ್ಲ ಅವ್ರಿಗೆ ಗೊತ್ತು. ಅಲ್ಲ ಮಾಡೋ ತಪ್ಪು ಅಂತದೇ ಇತ್ತು ಬಿಡು ಪಾಪ. ಮತ್ತು ಅವ್ರ ಜೀವನಕರ ಯಾರಿದ್ರೆ ಕೊಟ್ಟಿದ್ದೇನು ತಪ್ಪಲ್ಲ. ಐದ್ಯಾಕ ಕಾನೂನು ಪ್ರಕಾರ ಅವ್ರಿಗೆ ಏನು ಬರಲ್ಲ, ನಿಜ ಒಪ್ಕೊಂತೀನಿ. ಆದ್ರೆ ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ನಿಮ್ಮಪ್ಪ ಅವ್ರಿಗೆ 1 ಎಕರೆ ಕೊಡ್ಬೇಕು, ನಿಮ್ಮಪ್ಪ 1 ಎಕರೆ ಇಟ್ಕೋಬೇಕಿತ್ತು ನಿಮ್ಮ ಅವ್ಗೆ. ಯಾಕಂತಂದ್ರೆ ತಪ್ಪು ಅವ್ರದ್ದು ಐತಿ, ನಿಮ್ಮ ಅಪ್ಪಂದು ಐತಲ್ಲ ಅದಕ್ಕೆ ಹೇಳಿದ್ದು. ತಪ್ಪು ಅವ್ರದ್ದೇ ಜಾಸ್ತಿ ಇರ್ಬೋದು, ನಿಮ್ಮ ಅಪ್ಪಂದೇ ಜಾಸ್ತಿ ಇರ್ಬೋದು. ತಪ್ಪೇ ಅದಕ್ಕೆ ಹೇಳಿದೆ. ಹೋಗ್ಲಿ ಬಿಡಿ ಈಗೆಲ್ಲ ಬಗೆನೇ ಹರಿದತ್ತಲ್ಲ. ನಾನು ಇದ್ದಿದ್ದಾದ್ರೆ ಒಂದು ಬೇರೆ ಮಾತು ಏನು. ಈಗೆಲ್ಲ ಬಗೆ ಹರಿದು ಮುಗಿದ್ಮೇಲೆ ಮಾತಾಡಿರೋ ಏನು ಪ್ರಯೋಜನ? ಹೌದಿಲ್ಲ? ಬರೀ ಇದನ್ನ ಮಾತಾಡ್ತೀಯ, ಊರು ಸಬ್ರಿ ಬೇರೆ ಏನಾರ ಲಕ್ಷ್ಯ ಕೊಡ್ತೀಯ? ಬೇರೆ ಏನು ಲಕ್ಷ್ಯ ಕೊಡ್ಬೇಕು? ಓ ಪಾಪ ನಿಮ್ಗೆ ನಿದ್ದೆ ಬಂತನ. ನಿದ್ದೆ ಬಂದೈತಿ, ಲಾಲಿ ಆಡ್ತೀಯ? ಮಕ್ಕೋತೀನಿ ರೀ. ನೀವು ವಾಪಸ್ ಹೋಗ್ಬೇಡ್ರಿ ಪ್ಲೀಸ್ ರೀ, ಇಲ್ಲೇ ಇರ್ರಿ. ನಿಂಗೊಂದು ಮಾತು ಹೇಳ, ನನಗೆ ಯಾಕೋ ಹೊಟ್ಟೆ ಒಳಗೆ ಇಲ್ಲೇ ಸಣ್ಣ ಸಣ್ಣ ಗುಳ್ಳೆಗ್ಯಾವ. ಅಲ್ಲೇ ಡಾಕ್ಟರ್ ಇರ್ತಾರಲ್ಲ ಅವ್ರು ಚೆಕಪ್ ಮಾಡಿದವ್ರು ಹೇಳಿದ್ರು. ಸೊ ಅದ್ರ ಸಂಬಂಧ ಅರ್ಧ ರೆಸ್ಟಿಗೆ ಅಂತೇಳಿ ಬಂದಿದ್ದು. ಯಾಕೋ ಸ್ವಲ್ಪ ಮಧ್ಯಾಹ್ನದ ಹೊತ್ನ್ಯಾಗ ಈ ಊಟ ಮಾಡಿದಾಗ ಒಂಚೂರು ನೋವು ಬಂದಂಗೆ ಆಕೈತಿ. ನೀರಿನ ಗುಳ್ಳಿಗತೆ ಆಗ್ಯಾವು ಹೊಟ್ಯಾಗ. ಯಾಕೋ ಏನು ಎತ್ತ ಗೊತ್ತಿಲ್ಲ. ಆ್ಯಕ್ಚುಲಿ ನಾಳೆ ದವಾಖಾನಿಗೆ ಹೋಗ್ಬೇಕು. ಹೌದಾ? ಆರಾಮದಿರ ಇಲ್ಲ? ಇವು ಏನು ಹೆಚ್ಚು ಕಮ್ಮಿ ಆಕೈತೆ ಏನೋ? ಎದ್ರಬೇಡ ಏನೂ ಆಗಲ್ಲ. ಸ್ವಲ್ಪ ಹೋಗಿ ತೋರಿಸ್ಕೊಂಬರ್ಬೇಕು ದವಾಖಾನಿಗೆ ಅಷ್ಟೇ. ನೋಡೋಣ ಏನಾಕತ್ತೆ ಅಂತ. ಈಗ ಸದ್ಯಕ್ಕಂತೂ ಹೋಗಲ್ಲ. ಒಂದು 3 ತಿಂಗಳು ಇದೇ ಊರಾಗೆ ಇರ್ತೀನಿ, ಎಲ್ಲೂ ಹೋಗಲ್ಲ. ಮೊನ್ನೆ ಸ್ವಲ್ಪ ಯುದ್ಧ ಆಯ್ತು ನೋಡು. ಒಂದು ಯುದ್ಧ ಆದಮೇಲೆ ನಾನು ಅದಕ್ಕೆ ಮುಂಚೆ ಬರ್ಬೇಕು ಅನ್ಕೊಂಡವ. ಆದರೆ ಯುದ್ಧ ನಡೆಯೋತ್ನಾಗ ಈಗ ಹೆಂಗೆ ಬರೋದು? ನಾನು ಅಲ್ಲೇ ಇರಬೇಕಾಗಿತ್ತು, ಇರಲೇಬೇಕು. ಅದಕ್ಕೆ ನಾನು ಮನಸ್ಸು ಒಪ್ಪಲಿಲ್ಲ. ನಾನು ಅಲ್ಲೇ ಇದ್ದೆ, ಮುಗಿಸ್ಕೊಂಡು ಎಲ್ಲ ಆದಮೇಲೆ ಬರ್ಬೇಕಂದೆ. ಮತ್ತು ಇನ್ನು ಅವ್ರು ನಂಬಕ್ಕಾಗಂಗಿಲ್ಲ ನೋಡಿ. ಯಾವಾಗ ಏನು ರಾಜಿ ಮಾಡ್ಕೊರಿ ಅಂತ ಕಾಲು ಬಿದ್ದು ಬೇಡ್ಕೊಂಡಾರ ಖರೆ, ಆದರೂ ನಂಬಕ್ಕಾಗಲ್ಲ. ಇರಲಿ ಅಂತ ಅಲ್ಲೇ ಉಳ್ಕೊಂಡೆ. ಮುಗೀತೆಲ್ಲ ಗದ್ದಲ. ಅಷ್ಟೊತ್ತಿಗೆ ನನಗೂ ಯಾಕೆ ಹೊಟ್ಟೆ ನೋವು ಬರಾಕತ್ತಿತ್ತು, ಹೊಳ್ಳಬಳ್ಳ. ಏನೋ ಊಟ ಅಡ್ಜಸ್ಟ್ ಆಗಿಲ್ಲೋ ಏನೋ ಒಟ್ಟು ಗೊತ್ತಿಲ್ಲ. ಅದಕ್ಕೆ ಅಷ್ಟೊತ್ತಿಗೆ ಡಾಕ್ಟರ್ಸ್ ಎಲ್ಲ ಚೆಕಪ್ ಆದಮೇಲೆ ಮತ್ತೊಂದು 3 ತಿಂಗಳು ರೆಸ್ಟಿಗೆ ಅಂತೇಳಿ ಬಂದುಬಿಟ್ಟೆ. ನೀವು ಬಂದಿದ್ದು ನನಗೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? 3 ತಿಂಗಳು ನನ್ನ ಜೊತೆಗೆ ಇರ್ತೀರಾ? ಅಪ್ಪ ದೇವ್ರೆ ರೀ. ನೀವು ಒಂದು ವಾರಕ್ಕೇನೋ ಒಂದು 4 ದಿನಕ್ಕೆ ಬಂದಿರಿ ಅಂತ ಮಾಡಿದ್ದೆ ನಾನು. 3 ತಿಂಗಳು ಯಪ್ಪ ದೇವ್ರೆ ರೀ. ನೀವು ಎಲ್ಲೂ ಹೋಗ್ಬಾರ್ದು. 3 ತಿಂಗಳು ನನ್ನ ಜೊತೆಗೆ ಇರ್ಬೇಕೇನ? ಬೆಳಗಿಂದ ಚಂತನ ನಾನು ನಿಮ್ಮ ಕನ ನೋಡ್ತಿರ್ಬೇಕು. ಮರಯ್ಯ ನೋಡು, ಯಾರು ಬೇಡ ಅಂದ್ರೆ ನೋಡಿ ನಿನಗೆ ವಾಕಕ್ಕೆ ಬರ್ಬೇಕು ನೋಡು. ನನಗೆ ಯಾಕೆ ವಾಕಕ್ಕೆ ಬರ್ತೈತಿ? ಹೊತ್ತೊಂಟ್ರೆ ಗಂಡನ ಜೊತೆಗೆ ಇರ್ತೀನಿ. ಈಗ ಅಲ್ಲಿ ಹೋಗಿರ್ತೀರಿ, ಈಗ ಇಲ್ಲಿ ಬಂದಿರಿ. ಆಗ್ಲಿ ಬಿಡು ಬಾ. ರೀ ನಿಮ್ಮ ತೊಡಿ ಮೇಲೆ ಮಕ್ಕೋಬೇಕು ಅನ್ಸಕತ್ತೈತ್ರಿ. ಮಕ್ಕೋ ಹೊಚ್ಕೊಂಡು ಮಕ್ಕೊಂಡೆ ಬಿಟ್ಟಲ್ಲಿ. ಹ್ಞೂನ್ರಿಪ್ಪ, ಫ್ಯಾನ್ ಗಾಳಿ ಥಂಡ ಅನ್ಸಕತ್ತೈತೆ ರೀ. ನಿಮ್ಮ ತೊಡಿ ಮೇಲೆ ಹಿಂಗೆ ಮಕ್ಕೋಬೇಕಂತ ಎಷ್ಟು ಅನಿಸ್ತೈತೆ ಗೊತ್ತನ? ರಾತ್ರಿ ಮಕ್ಕೊಂಡಿರ್ತಿದ್ನಲ್ಲ, ನಿಮ್ಮ ಎಷ್ಟು ನೆನ್ಪಕ್ಕಿದ್ರೆ ಗೊತ್ತನ? ನಿಮ್ಮ ತೊಡಿ ಮೇಲೆ ಮಕ್ಕೋಬೇಕು, ನಿಮ್ಮ ಜೊತೆಗೆ ಏನೇನೋ ಮಾತಾಡ್ಬೇಕು ಎಷ್ಟೋ ತನ ಅಂತೇಳಿ ಎಷ್ಟು ಅನಿಸ್ತಿತ್ತು. ಮೊನ್ನೆಂತರೂ ಅಲ್ಲಿ ಯುದ್ಧ ಚಾಲು ಆದಾಗಂತರೂ ಎಷ್ಟು ನೆನೆಸ್ಕೊಂಡೇನು ಗೊತ್ತ? ಪ್ರತಿ ಕ್ಷಣ ಜೀವ ಕೈಯಾಗಿ ಹಿಡ್ಕೊಂಡು ಬದುಕೇನೆ. ಎಷ್ಟು ನೆನಪಕ್ಕಿದ್ರೆ ಗೊತ್ತನ? ಏನೂ ಆಗಲ್ಲ, ಹೆದರ್ಕೋಬೇಡ. ಈಗಂತರೂ ಸದ್ಯಕ್ಕೆ ನಾ ಎಲ್ಲೂ ಹೋಗಲ್ಲ, ನಿನ್ನ ಜೊತೆಗೆ ಇರ್ತಾನೆ ಆತ. ಏನು ನಾಳೆ ಮಸ್ತಾಗಿ ರೆಡಿಯಾಗಿ ಎಲ್ಲರ ಹೊರಗೆ ಹೋಗಿ ದುರ್ಗದ ಬೈಲಾಗ ಅಡ್ಡಾಡ್ಕೊಂಡು ಏನಾರು ತಿನ್ಕೊಂಡು ನಿಂಗೆ ಒಂದು ಸೀರೆ ಏನಾರು ಕೊಡಿಸ್ಕೊಂಡು ಹಂಗೆ ಪಾಪ ನಮ್ಮ ಹೋಗು ಏನಾರು ತೊಗೊಂಬರ್ತೀನಿ. ಇಲ್ಲಾಂದ್ರೆ ನಮ್ಮ ಹೂನು ಕರ್ಕೊಂಡು ಹೋಗ್ಬಿಡೋಣ ಪ್ಯಾಟಿಗೆ. ಹ್ಞೂ ರೀ, ಹಂಗೆ ಮಾಡೋಣ. ಅವು ಅತ್ತಿನೂ ಕರ್ಕೋ. ಅತ್ತಿ, ನಾನು, ನೀನು, ಮಾವ, ಏನು ಜ್ಯೋತಿ ಬರ್ತಾಳನ್ನ ಕೇಳ್ರಿ. ಇಲ್ಲ ಅಂತಂದ್ರೆ ಬೇಕಾರೆ ನಾವು ಇಷ್ಟು ಮಂದಿ, ಇಲ್ಲ ಆಕಿನೂ ಬಂದ್ಲು ಅಂದ್ರೆ ನಾವು ಇಷ್ಟು ಮಂದಿನ ಆರಾಮ್ ಪೆಟ್ಟಿಗೆ ಹೋಗೋಣ. ನಾಳೆ ಒಂದು ಇಬ್ಬರು ಇದು ಏನಂತಾರಲ್ಲ, ಅದು ಕುಟುಂಬ ಸಮೇತ ಹೋಟೆಲ್ನಾಗ ಊಟ ಮಾಡಿ ಎಷ್ಟೋ ದಿನ ಆಗ್ಬಿಟ್ಟೈತಿ. ಹೋಟೆಲ್ನಾಗ ಮಸ್ತಾಗಿ ಒಂದು ಊಟ ಮಾಡ್ಕೊಳ್ಳೋನು, ಅಡ್ಡಾಡೋನು. ಏನಾರು ಅವ್ಗೆ ಅತ್ತಿಗೊಂದು ಸೀರೆ ಕೊಡ್ಸು, ಮಾವಾರಿಗೆ ಬೇಕಾರೆ ಅರ್ಬಿ ಕೊಡಿಸ್ರಿ, ನಾವು ಅರ್ಬಿ ತೊಗೊಳ್ಳೋನು, ತೊಗೊಂಡು ಅಡ್ಡಾಡ್ಕೊಂಡು ಆರಾಮ್ ಬರೋಣಂತ. ಆಯ್ತು. ಲೈಟ್ ಆರಿಸ್ಲೇ ಮಕ್ಕಳು, ನಾನು ನಿದ್ದೆ ಬರತ್ಲೇ. ಆಯ್ತು, ಆರಿಸ್ರಿ. ಸರಿ ಮತ್ತೆ ಹೇಳು.